ಹಾಯ್ ಫ್ರೆಂಡ್ಸ್, ನಮಸ್ತೆ. ರಾಣಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದರೆ ರಾಣಿ ಬಾಲನ್ ಜೊತೆ ಗಾಡೀಲಿ ಹೋಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ದಾರಿಲಿ ಒಬ್ಬ ವ್ಯಕ್ತಿ ಬಂದು, ನನ್ನ ಮಗ ನಿನ್ನೆಯಿಂದ ಕಾಣ್ತಾ ಇಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆದರೂ ಸಿಗ್ತಾ ಇಲ್ಲ, ಹೇಗಾದರೂ ಮಾಡಿ ನೀನೇ ಹುಡುಕೊಡು ಬಾಲ ಅಂತ ಕೇಳ್ತಾ ಇರ್ತಾನೆ. ಆಗ ರಾಣಿ, ಹೌದು ನೀವೆಲ್ಲ ಕಳೆದೋಗಿರೋರನ್ನ ಹುಡುಕೊಡ್ತೀರಾ ಅಂತ ಕೇಳಿದ್ದೀನಿ, ಆದರೆ ನನ್ನ ಒಬ್ಬರನ್ನ ಕಳ್ಕೊಂಡಿದ್ದೀನಿ, ಅವ್ರನ್ನ ಹುಡುಕೊಡ್ತೀರಾ ಅಂತ ಕೇಳ್ತಾಳೆ. ಆಗ ಬಾಲ, ನೀನು ಕಳ್ಕೊಂಡಿದ್ದೀಯಾ, ಯಾರದು ಅಂತ ಕೇಳ್ತಾ ಇರ್ತಾನೆ. ಆಗ ರಾಣಿ ಏನೂ ಮಾತಾಡದೆ ಬಾಲನ ಮುಖನೇ ನೋಡಿಕೊಂಡು ನಿಂತ್ಕೋತಾಳೆ. ಈ ಕಡೆ ಸರಳ ತುಂಬಾನೇ ಡೀಪಾಗಿ ಯೋಚನೆ ಮಾಡ್ತಾ ಇರ್ತಾಳೆ. ಹೌದು, ಆ ರಾಣಿ ಕೊಟ್ಟಿರೋ ಐಡಿಯಾನ ಉಪಯೋಗಿಸಿದ್ರೆ ಹೇಗೆ, ನಾನು ಯಾಕೆ ಉಪ್ಪಿನಕಾಯಿ ಬಿಸ್ನೆಸ್ನ ಮಾಡಬಾರ್ದು, ಈ ನನ್ನ ಗಂಡನ ಹತ್ರ 100 ರೂಪಾಯಿಗೂ ಕೈ ಚಾಚಿ ಕೇಳ್ಕೋಬೇಕು, ಅದರಲ್ಲೂ ಪ್ರತಿಯೊಂದಕ್ಕೂ ಲೆಕ್ಕ ಹೇಳಬೇಕು, 1 ರೂಪಾಯಿದ್ದು. ನನಗಂತೂ ಸಾಕಾಗಿದೆ, ಹೇಗಾದರೂ ಮಾಡಿ ಉಪ್ಪಿನಕಾಯಿ ಬಿಸ್ನೆಸ್ನ ನಾನು ಸ್ಟಾರ್ಟ್ ಮಾಡೇ ಬಿಡ್ತೀನಿ, ಹೇಗಾದರೂ ನನ್ನ ಹತ್ರ ಸ್ವಲ್ಪ ದುಡ್ಡಿದೆಯಲ್ಲ ಅಂತ ಹೇಳ್ತಾ ಅಲ್ಲೇ ದೇವ್ರ ಮನೇಲಿ ಇಟ್ಟಿರೋ ದುಡ್ಡನ್ನ ತೊಗೊಂಡು ನೋಡ್ಕೋತಾ ಇರ್ತಾಳೆ. ಅಯ್ಯೋ, ಇಷ್ಟು ಜನ ಇರೋದು, ಅದು ನನ್ನ ಗಂಡನ ಜೇಬಲ್ಲಿ ಕದ್ದಿರೋದು, ಇಷ್ಟು ಮಾತ್ರ ಸಾಕಾಗಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹೇಗಾದರೂ ಮಾಡಿ ನಾನು ಚಿನ್ನದ ಡಾಬ್ನ ಮಾಡಿಸ್ಕೊಂಡು ಬಿಡಬೇಕು, ಆಮೇಲೆ ನನ್ನ ಹಿಡಿಯೋರೇ ಯಾರು ಇರೋದಿಲ್ಲ, ಕೈ ತುಂಬ ದುಡ್ಡು, ಮೈ ತುಂಬ ಒಡವೆ, ಇನ್ನೇ ನನಗೆ ಚಿಂತೆ ಅಂತ ಕನಸು ಕಾಣೋಕ್ಕೆ ಶುರು ಮಾಡ್ತಾಳೆ. ಆ ಕನಸಲ್ಲಿ ಮೈ ತುಂಬ ಒಡವೆ, ಮೇಲಿಂದ ದುಡ್ಡು ಸುರಿತಾ ಇರುತ್ತೆ. ಈ ಕಡೆ ಸರಳ ನಿಜವಾಗ್ಲೂ ದುಡ್ಡು ಸರಿತಾ ಇದೇನಪ್ಪ ಅನ್ನೋ ಥರ ಕೈ ಮಾಡಿಕೊಂಡು ಹಾಗೆ ಹಾಲಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಆಗ ಸರಳ, ಅಯ್ಯೋ ಇದು ಕನಸಾ, ಅಯ್ಯಯ್ಯೋ ಕನಸೇ ಇಷ್ಟು ಚೆನ್ನಾಗಿದೆ ಅಂದಮೇಲೆ ನಿಜ ಆದರೆ ಏನಪ್ಪ ಮಾಡೋದು, ನನ್ನಂತರೂ ಹಿಡಿಯೋರೇ ಯಾರಿರೋದಿಲ್ಲ, ಆಮೇಲೆ ನಾನು ಬೇಕಾಗಿರೋ ಒಡವೆ ಮಾಡಿಸ್ಕೋಬೋದು, ಲೋಹಿತಂಗೆ ಬೇಕಾಗಿರೋ ಒಡವೆ ಮಾಡಿಸ್ಕೋಬೋದು, ಖುಷಿಯಾಗಿರ್ಬೋದು ಅಂತ ಯೋಚನೆ ಮಾಡ್ತಾ, ಹೌದು ಇಷ್ಟೇ ದುಡ್ಡು ಸಾಲಲ್ಲ, ಮಿಕ್ಕಿರೋ ದುಡ್ಡಿಗೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಹಾಗೆ ಬೀರುನಲ್ಲಿರೋ ದುಡ್ಡನ್ನ ತೊಗೊಂಡು ಬಂದು, ಇಲ್ಲೇ ಇದೆಯಲ್ಲ ದುಡ್ಡು, ಇದನ್ನ ಇಟ್ಕೊಂಡು ನಾನು ಬೇರೆ ಕಡೆ ಯೋಚನೆ ಮಾಡಲಾ, ಬೇಕಾಗಿಲ್ಲ, ಈ ದುಡ್ಡಲ್ಲೇ ನಾನು ಉಪ್ಪಿನಕಾಯಿ ವ್ಯಾಪಾರನ ಸ್ಟಾರ್ಟ್ ಮಾಡ್ತೀನಿ ಅಂತ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ರಾಣಿ ಅವ್ರಿಗೆ ಹೇಗೆ ಹೇಳಲಿ ಅಂತ ಯೋಚನೆ ಮಾಡಿಕೊಂಡು ಬಾಲನ ಮುಖನ ನೋಡಿಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಆಗ ಬಾಲ, ಹೇಳು ರಾಣಿ, ಯಾರನ್ನ ಹುಡುಕೊಡ್ಬೇಕಿತ್ತು ನಿನಗೆ ಅಂತ ಕೇಳಿದಾಗ, ಅದು ನಮ್ಮಪ್ಪನ್ನ ಹುಡುಕೊಡ್ಬೇಕಿತ್ತು ಅಂತ ಹೇಳ್ತಾಳೆ. ಆಗ ಗೂಗ್ಲಿ, ಏನು ನಿಮ್ಮಪ್ಪನ್ನ ಹುಡುಕೊಡ್ಬೇಕಾ, ಹಾಗಿದ್ರೆ ಖರ್ಚಾಗತ್ತೆ, ಅದಕ್ಕೆಲ್ಲ ನಮ್ಮ ಊಟದ ವ್ಯವಸ್ಥೆ, ನಾವು ಇರೋಕ್ಕೆ ವ್ಯವಸ್ಥೆ ಎಲ್ಲದಕ್ಕೂ ತುಂಬಾ ಖರ್ಚಾಗುತ್ತೆ, ಅದಕ್ಕೆಲ್ಲ ದುಡ್ಡು ಕೊಡು, ಆಮೇಲೆ ನಮ್ಮಪ್ಪನ್ನ ಹುಡುಕೊಡ್ತೀವಿ ಅಂತ ಹೇಳ್ತಾನೆ. ಆಗ ಬಾಲ, ಗೂಗ್ಲಿ ಮುಚ್ಚೋ ಬಾಯಿ, ಏನೋ ನೀನು ಮಾತಾಡ್ತಾ ಇರೋದು, ಆ ಚಿಕ್ಕ ಮಗು ಹತ್ರ ದುಡ್ಡಿಸ್ಕೊತೀಯ ನೀನು ಅಂತ ಬೈತಾ ಇರ್ತಾನೆ. ಆಗ ರಾಣಿ, ಹೌದು ನನ್ನ ಹತ್ರ ದುಡ್ಡಿಲ್ಲ ನಿಮಗೆ ಕೊಡೋಕ್ಕೆ, ಆದರೆ ನೀವೇನಾದರೂ ಕೆಲಸ ಕೊಡಿ ನನಗೆ, ನಾನು ಕೆಲಸ ಮಾಡಿ ದುಡ್ಡನ್ನ ಸಂಪಾದನೆ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಬಾಲ, ನೀನೇನು ಚಿಕ್ಕವಳಮ್ಮ, ನೀನು ಸಂಪಾದನೆ ಮಾಡಿ ನನಗೆ ದುಡ್ಡು ಕೊಡ್ತೀಯಾ, ಅದೇನೂ ಬೇಕಾಗಿಲ್ಲ, ನಿಮ್ಮಪ್ಪನ ನಾನು ಹುಡುಕೊಡ್ತೀನಿ, ನಿಮ್ಮಪ್ಪಂದು ಯಾವುದಾದ್ರೂ ಫೋಟೋ ಇದ್ದರೆ ಕೊಡು ಅಂತ ಕೇಳ್ತಾ ಇರ್ತಾನೆ. ಈ ಕಡೆ ಸತ್ಯ ತುಂಬಾ ಟೆನ್ಷನ್ ಮಾಡಿಕೊಂಡು ಬೇಜಾರಲ್ಲಿ ಕೂತಿರ್ತಾನೆ. ಆಗ ಸೀನಾ, ಸಾಕು ಮಾಡಲೆ, ಅದೆಷ್ಟು ಚಿಂತೆ ಅಂತ ಮಾಡ್ತೀಯಾ, ಚಿಂತೆ ಮಾಡಿದರೆ ಎಲ್ಲ ಬರುತ್ತಾ, ಅದನ್ನು ಬಿಟ್ಟು ಜೈಲ್ಗೆ ಹೋಗಿ ಆ ಟಿ ಸಿನ ಹೇಗೆ ತರೋದು ಅಂತ ಯೋಚನೆ ಮಾಡು, ಅದನ್ನು ಬಿಟ್ಟು ಈ ಥರ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತ್ರೆ ಎಲ್ಲ ಸರಿ ಹೋಗುತ್ತಾ, ಮೊದಲು ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಗಗನ ಮೇಡಮ್ ಫೋನ್ ಮಾಡ್ತಾಳೆ. ಅದನ್ನು ನೋಡಿ ಸತ್ಯ, ಓ ಸೀನಾ ನೋಡಿದೀನೋ, ಗಗನ ಮೇಡಮು ಫೋನ್ ಮಾಡಿದ್ದಾರೆ, ಮೋಸ್ಟ್ಲಿ ಅವ್ರಿಗೆ ಟಿ ಸಿ ಸಿಕ್ತು ಅಂತ ಅನಿಸುತ್ತೆ ಅಂತ. ಹಲೋ ಮೇಡಮ್, ಟಿ ಸಿ ಸಿಗ್ತಾ ನಿಮಗೆ ಅಂತ ಕೇಳಿದಾಗ, ಹಾಂ ಅದು ಮಾತಾಡಿದ್ದೀನಿ ನಾನು, ಇನ್ನೂ 2 ದಿವಸದಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ, ಅದೇನಾದರೂ ಸಿಕ್ಕರೆ ನಾನೇ ತಂದು ಮನೆಗೆ ಕೊಡ್ತೀನಿ ಅಂತ ಗಗನ ಹೇಳ್ತಾಳೆ. ಅದಕ್ಕೆ ಸತ್ಯ, ಬೇಡ ಮೇಡಮ್, ನೀವು ಇಷ್ಟು ಮಾಡ್ತಿರೋದು ದೊಡ್ಡ ಮಾತು, ನೀವೆಲ್ಲ ತೊಂದರೆ ತೊಗೊಳಕ್ಕೆ ಹೋಗಬೇಡಿ, ನಾನೇ ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಗಗನ, ಇಲ್ಲ ಸರ್, ಹಾಗೇನು ನನಗೇನು ತೊಂದರೆ ಇಲ್ಲ, ನಾನೇ ಬಂದು ಮನೆಗೆ ಕೊಡ್ತೀನಿ, ನನಗೆ ರಾಣಿನ ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಖಂಡಿತ ಮನೆಗೆ ಬರ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ಈ ಕಡೆ ಸತ್ಯನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ನೋಡಪ್ಪ, ಇವಾಗ ಎಷ್ಟೊಂದು ಖುಷಿ ಪಡ್ತಾ ಇದೆಯಾ, ಅವಾಗಲೇ ನಾನು ಹೇಳಿದೆ ಫೋನ್ ಮಾಡಿ ತಿಳ್ಕೊಂಬಿಡು ಅಂತ, ಸುಮ್ಮನೆ ಏನೇನೋ ಯೋಚನೆ ಮಾಡಿ ನನ್ನ ತಲೆನೂ ಕೆಡಿಸ್ಬಿಟ್ಟೆ, ನೀನು ಏನು ಸರಿ ಹೋಗಲ್ಲ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರುವಾಗ, ಹಾಗಲ್ಲ ಸೀನಾ, ಟಿ ಸಿ ಸುಟ್ಟೋಗಿದ್ದಕ್ಕೆ ನಂಗೆ ತುಂಬಾ ಭಯ ಆಗಿಬಿಟ್ಟಿತ್ತು, ಅಡ್ಮಿಷನ್ ಆಗುತ್ತೋ ಇಲ್ಲೋ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು, ಆದರೆ ಇವಾಗ ಎಲ್ಲ ಸರಿ ಹೋಯಿತು, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ, ನನ್ನ ಸೊಸೆನ ಹೇಗೆ ಓದಿಸ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳ್ತಾ ಖುಷಿಯಾಗಿ ಅಲ್ಲಿಂದ ಟೀ ಕುಡಿಯೋಕೆ ಅಂತ ಎದ್ದೋಗ್ತಾರೆ. ಈ ಕಡೆ ಬಾಲ, ಅಲ್ಲಮ್ಮ ನಿಮ್ಮಪ್ಪನ ಹುಡುಕೊಡು ಅಂತ ಕೇಳಿದೆ, ಯಾವುದಾದ್ರೂ ಅವ್ರ ಫೋಟೋ ಇದ್ದರೆ ಕೊಡು, ನಾನು ಹುಡುಕೊಡ್ತೀನಿ ಅಂತ ಕೇಳ್ತಾನೆ. ಆಗ ರಾಣಿ, ಇಲ್ಲ ನಮ್ಮಪ್ಪನ ಫೋಟೋ ಇಲ್ಲ, ಮನೇಲಿ ಯಾರಿಗಾದ್ರೂ ಕೇಳಿದರೆ ತುಂಬಾ ಕೋಪ ಮಾಡ್ಕೋತಾರೆ ಅಂತ ಹೇಳಿದಾಗ, ಹೌದಾ ಸರಿ ಹೋಗಲಿ, ನಿಮ್ಮಪ್ಪ
ಯಾರ ಥರ ಇದ್ದಾರೆ ಅಂತ ಕೇಳ್ತಾನೆ. ಆಗ ರಾಣಿ ನಿನ್ನ ಥರನೇ ಇದ್ದಾನೆ ಅಂತ ಕೈ ಮಾಡಿ ತೋರಿಸ್ತಾಳೆ. ಆಗ ಗೂಗ್ಲಿ ಅಗಳಪ್ಪ ಇದೊಂದು ಬಾಕಿ ಇತ್ತು, ಏನಮ್ಮ ನೀನು ನಿಮ್ಮಪ್ಪ ಯಾರ ಥರ ಇದ್ದಾರೆ ಅಂತಂದರೆ ಇವ್ರ ಥರನೇ ಇದ್ದಾರೆ ಅಂತ ತೋರಿಸ್ತಾ ಇದೆಯಾ, ಕತೆನ ಉಲ್ಟಾ ಮಾಡಬೇಕು ಅಂತ ಮಾಡಿದ್ಯಾ ಹೇಗೆ ಅಂತ ಕೇಳ್ತಾ ಇರ್ತಾನೆ. ಆಗ ಬಾಲ ಗೂಗ್ಲಿ ನೀನು ಸುಮ್ಮನೆ ಇರೋ, ನಾನು ಅವಳ ಜೊತೆ ಮಾತಾಡ್ತಾ ಇಲ್ವಾ, ಸುಮ್ಮನೆ ಏನೋ ಮಾತಾಡಿ ಅವಳ ತಲೆ ಕೆಡಿಸ್ಬೇಡ ಅಂತ ಹೇಳ್ತಾ ಇರ್ತಾನೆ. ಆಗ ಗೂಗ್ಲಿ ಬಾಸು ನಾನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ, ಈ ಹುಡುಗಿ ಸರಿ ಇಲ್ಲ, ಇವಳಿಗೆ ಯಾಕೆ ನೀವು ಇಷ್ಟೊಂದು ಅಟ್ಯಾಚ್ ಆಗ್ತಿದ್ದೀರಾ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ರಾಣಿ ಅದು ನಾನು ನಮ್ಮ ಅಮ್ಮನ ಥರ ಇದ್ದೀನಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಆದರೆ ಕಣ್ಣು ಮೂಗು ಮಾತ್ರ ನಮ್ಮ ಅಪ್ಪನ ಥರ ಇರ್ಬೋದು ಅಂತ ಕೆಲವೊಬ್ಬರು ಹೇಳ್ತಾ ಇದ್ರು, ನೋಡಿ ನನ್ನ ಕಣ್ಣು ಮೂಗನ್ನ ಕರೆಕ್ಟಾಗಿ ನೋಡ್ಕೊಂಬಿಡಿ ಅಂತ ಬಾಲನ್ಗೆ ಹೇಳ್ತಾ ಇರ್ತಾಳೆ. ಆಗ ಬಾಲ ಅವಳ ಕಣ್ಣನ್ನೇ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಆಗ ರಾಣಿ ಸರಿ ಫ್ರೆಂಡ್ ನಾನಿನ್ನು ಬರ್ತೀನಿ, ತುಂಬಾ ಲೇಟ್ ಆಯಿತು, ಮಾವನಿಗೆ ಊಟ ಕೊಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇರ್ತಾಳೆ. ಆಗ ರಾಣಿ ಅರ್ಧದಲ್ಲಿ ನಿಂತ್ಕೊಂಡು ಹಿಂದೆ ತಿರುಗಿ ನೋಡ್ತಾಳೆ. ಆಗ ಬಾಲ ಏನು ಅಂತ ಸನ್ನೆ ಮಾಡ್ತಾನೆ. ಆಗ ರಾಣಿ ಬಾಲನ್ಗೆ ಮುತ್ತನ್ನ ಕೊಟ್ಟು ಅಲ್ಲಿಂದ ಹೊರಟೋಗ್ತಾ ಇರ್ತಾಳೆ. ಈ ಕಡೆ ಗೂಗ್ಲಿ ಅಯ್ಯೋಯ್ಯೋ ಮುಗಿಯಿತು ಕತೆ, ಇವಳು ಏನು ಮಾಡಬೇಕು ಅಂತ ಇದ್ದಾಳೆ, ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಈ ಕಡೆ ಬಾಲನ್ಗೆ ಒಂಥರ ಫೀಲ್ ಆಗೋಕ್ಕೆ ಶುರು ಆಗುತ್ತೆ, ಎಷ್ಟಿದ್ರು ಮಗಳಲ್ವಾ, ಅದಕ್ಕೆ ಅವನು ಅವಳೇ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಸೊ ಇಲ್ಲಿಗೆ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.